ಸಿನಿಮಾದ ಟ್ರೈಲರ್ ಹಾಗೂ ಟೀಸರ್‌ನ ನೋಡಿ ಅದರಲ್ಲಿ ಅವ್ರು ತೋರಿಸಿರುವಂತಹ ಕ್ಯೂರಿಯಾಸಿಟಿ, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಅಂಡ್ ಬ್ಲಾಕ್ ಮ್ಯಾಜಿಕ್ ಅನ್ನೋ ಪೋರ್ಷನ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ನಿಜವಾಗ್ಲೂನು ಮಕ್ಕರಾಗಿದೆ. ಸೊ ಇವತ್ತು ನಾನು ನೋಡಿರುವಂತಹ ಪ್ರೀಮಿಯರ್ ಶೋ ಹೇಗಿತ್ತು, ಸಿನಿಮಾದಲ್ಲಿ ನನಗೇನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗಿಲ್ಲ ಅಂತ ಈ ರಿವ್ಯೂ ಅಲ್ಲಿ ತಿಳಿಸ್ತೀನಿ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ರುದ್ರ ಗರುಡ ಪುರಾಣ ಡೈರೆಕ್ಟೆಡ್ ಬೈ ಕೆ.ಎಸ್. ನಂದೀಶ್, ಸ್ಟಾರಿಂಗ್ ರಿಷಿ ಅಂಡ್ ಪ್ರಿಯಾಂಕಾ ಇನ್ ಲೀಡ್ ರೋಲ್ಸ್. ಸೊ ಸಿನಿಮಾದಲ್ಲಿ ರಿಷಿ ಅವರು ದ ಮೋಸ್ಟ್ ಹಾನೆಸ್ಟ್ ಕಾಪ್ ಆಗಿರುವಂತಹ ರುದ್ರ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಆಸ್ ಯೂಶುವಲ್ ನಾ ಟ್ರೈಲರ್ ಅಲ್ಲಿ ವಿಮರ್ಶೆ ಕೊಟ್ಟಿರೋ ಹಾಗೆ ಕಥೆನೂ ಕೂಡ ಶುರು ಆಗುತ್ತೆ. ಸೊ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದ ನಮ್ಮ ಇನ್ಸ್ಪೆಕ್ಟರ್ ನ ಅವರ ಹೈಯರ್ ಅಥಾರಿಟಿ ಅವರು ನೀನ್ ತುಂಬಾ ನಿಯತ್ತಾಗಿ ಕೆಲಸ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರನ್ನ ಎತ್ಕೊಂಡೋಗಿ ಮೈಸೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಲ್ಲಿ ಮೈಸೂರಲ್ಲಿ ಟ್ರಾನ್ಸ್ಫರ್ ಆದಾಗ ಮತ್ತೆ ಅಗೇನ್ ಒಂದ್ ಸ್ವಲ್ಪ ದಿನಗಳ ನಂತರ ಅವ್ರಿಗೆ MLA ಅವರ ಮಗ ಮಿಸ್ಸಿಂಗ್ ಆದ್ಮೇಲೆ ದ ಮೋಸ್ಟ್ ಹಾನೆಸ್ಟ್ ಆಫೀಸರ್ ಬೇಕು ಅಂತ ಹೇಳಿ ರಿಷಿ ಅವ್ರನ್ನ ಮತ್ತೆ ಕಮ್ ಬ್ಯಾಕ್ ಮಾಡಿಸ್ಕೊಂತಾರೆ. ಸೊ ನೆಕ್ಸ್ಟ್ ಯಾವಾಗ ರುದ್ರ ಈ ಕೇಸ್ ನ ಟೇಕ್ ಓವರ್ ಮಾಡಾದ್ಮೇಲೆ ಅವ್ರ ಕೈಲಿ ಈ ಕೇಸ್ ನ ಸಾಲ್ವ್ ಮಾಡಕ್ ಆಗಿದ್ಯಾ ಆಗಿಲ್ವಾ, ಕಥೆನಲ್ಲಿ ಏನೇ ಟ್ವಿಸ್ಟ್ ಇದೆ, ಏನೇ ಟರ್ನ್ಸ್ ಇದೆ ಅಂತ ತಿಳ್ಕೊಬೇಕಂದ್ರೆ ನೀವು ಸಿನಿಮಾಕ್ಕೆ ಹೋಗಿ ನೋಡ್ಬೇಕು. ಹಾಗೆ ಕತೆ ಕಡೆ ಏನಾದ್ರು ಬರೋದಾದ್ರೆ ಕೆ.ಎಸ್. ನಂದೀಶ್ ಅವರು ಈ ಸಿನಿಮಾದ ಸ್ಟೋರಿ ಲೈನ್ ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಕಮಿಂಗ್ ಟು ದ ರಿಷಿ ಅವರ ಕ್ಯಾರೆಕ್ಟರ್, ಅವರು ಮಾಡಿರುವಂತಹ ಆಕ್ಟಿಂಗ್ ಕಾಪ್ ರೋಲ್ ಅಂತಂದ್ರೆ ಕೇಳ್ಬೇಕಾ, ತುಂಬಾ ಸಖತ್ತಾಗಿ ಚಚ್ಚಾಕ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಬರುವಂತಹ ಆಕ್ಷನ್ ಎಪಿಸೋಡ್ಸ್ ಆಗ್ಲಿ ಅದ್ ಮಾತ್ರ ತುಂಬಾ ಸಖತ್ತಾಗಿ ತೋರಿಸಿದ್ದಾರೆ ಅಂಡ್ ಹೆವಿ ನ್ಯಾಚುರಲ್ ಆಗಿ ಬಂದಿದೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಲೀಡ್ ಆಕ್ಟ್ರೆಸ್ ಅಲ್ಲಿ ಇರುವಂತಹ ಪ್ರಿಯಾಂಕಾ ಅವರು, ಅವ್ರನ್ನು ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ತೋರಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ಸ್ ಆಗಿರುವಂತಹ ಅವಿನಾಶ್ ಅವರು, ಗಿರಿ ಅವರು, ಶಿವರಾಜ್ ಕೇರ್ಪೇಟೆ ಹಾಗೂ ಮುಂತಾದ ಕಲಾವಿದರು ಅವ್ರವ್ರ ಪಾತ್ರನ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇನ್ನ ಸಿನಿಮಾದಲ್ಲಿ ನನ್ಗೇನ್ ವರ್ಕ್ ಆಯ್ತು, ನನ್ಗೇನ್ ವರ್ಕ್ ಆಗಿಲ್ಲ ಅಂತ ಡಿಸ್ಕಸ್ ಮಾಡ್ತಾ ಹೋಗುವ. ಇನ್ನು ಈ ಸಿನಿಮಾದ ಪಾಸಿಟಿವ್ ಸೈಡ್ಸ್ ಬರೋದಾದ್ರೆ ನನಗೆ ಈ ಸಿನಿಮಾದಲ್ಲಿ ರಿಷಿ ಅವರ ಪರ್ಫಾರ್ಮೆನ್ಸ್ ಹಾಗೂ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಅವರು ಅವರ ಪರ್ಫಾರ್ಮೆನ್ಸಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ದ ಮೇನ್ ಥಿಂಗ್ ಸ್ಟೋರಿ ಲೈನ್ ಏನಿದೆ ಸಿನಿಮಾದು ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಏನೋ ಊಹೆ ಮಾಡ್ಕೊಂಡು ಮೇ ಬಿ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಬಟ್ ಆಕ್ಚುಯಲ್ ಆಗಿ ಡೈರೆಕ್ಟರ್ ಅದನ್ನ ಬೇರೆ ರೀತಿನೆಲ್ಲ ತುಂಬಾ ಸಖತ್ತಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ದ ಸೆಕೆಂಡ್ ಹಾಫ್ ಪೋರ್ಷನ್ ಏನಿತ್ತು ಅದ್ ಮಾತ್ರ ಇನ್ನೂ ತುಂಬಾ ಎಂಗೇಜಿಂಗ್ ಆಗಿತ್ತು. ಅಂಡ್ ಹಾಗೆ ಈ ಸಿನಿಮಾದಲ್ಲಿ ಬರುವಂತಹ ಆಕ್ಷನ್ ಸೀಕ್ವೆನ್ಸಸ್ ಆಗಿರ್ಬೋದು ಅಂಡ್ ಲವ್ ಸೀಕ್ವೆನ್ಸಸ್ ಆಗಿರ್ಬೋದು ಅವೆಲ್ಲ ಎಲ್ಲೂ ಅಷ್ಟೊಂದು ಡ್ರಾಮ್ಯಾಟಿಕ್ ಆಗಿದೆ, ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಇನ್ನು ಈ ಸಿನಿಮಾದ ನೆಗೆಟಿವ್ ಸೈಡ್ಸ್ ಅಂತ ಬರೋದಾದ್ರೆ ಸಿನಿಮಾದ ಫಸ್ಟ್ ಹಾಫ್ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಲ್ಯಾಗಿಂಗ್ ಅಂತ ಅನ್ನೋದು ನನಗ್ ಫೀಲ್ ಆಯ್ತು. ಆದ್ರೂ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಫಾಸ್ಟ್ ನರೇಷನ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನಗ್ ಪರ್ಸನಲ್ ಆಗಿ ಫೀಲ್ ಆಯ್ತು. ಇನ್ನ ಅದನ್ ಬಿಟ್ರೆ ದ ಸೆಕೆಂಡ್ ಪಾರ್ಟ್ ಅಂತ ಬಂದಾಗ ಕಾಮಿಡಿ ಅಂತಾನೆ ಹೇಳ್ಬೋದು. ಕಾಮಿಡೀಸ್ ಅಲ್ಲಲ್ಲಿ ವರ್ಕ್ ಆಗಿದೆ, ಬಟ್ ಕೆಲವೊಂದ್ ಕಡೆ ಕಾಮಿಡೀಸ್ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಎಫೆಕ್ಟ್ಸ್ ಅಂತ ಅನ್ನೋದು ಅವ್ರು ಏನ್ ಯೂಸ್ ಮಾಡಿದ್ದಾರೆ ಅದಿನ್ನೂ ಒಂದ್ ಸ್ವಲ್ಪ ಬೆಟರ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗ್ ಪರ್ಸನಲ್ ಆಗಿ ಫೀಲ್ ಆಯ್ತು. ನನ್ನ ಪ್ರಕಾರ ನಾನು ಈ ಸಿನಿಮಾಕ್ಕೆ ಏನಾದ್ರು ರೇಟಿಂಗ್ ಕೊಡೋದಾದ್ರೆ ಐ ವಿಲ್ ಗೋ ವಿತ್ 3.5 ಔಟ್ ಆಫ್ 5. ಸೊ ಇದಿಷ್ಟು ನನ್ನ ಸಿನಿಮಾದ ವಿಮರ್ಶೆ ಇದಾಗಿತ್ತು. ನಿಮ್ಗೇನಾದ್ರೂ ನನ್ನ ಈ ಸಿನಿಮಾ ವಿಮರ್ಶೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು ಅಂತ ನನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.